ಆತ್ಮೀಯ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿಂಗಾಡಿ ಪೂಜಾರಿ, ಕುಂದಾನಗರಿ ಬೆಳಗಾವಿಯಿಂದ. ಬಂತು ನೋಟಿಫಿಕೇಶನ್ ಬಂತು. RRB ಗ್ರೂಪ್ ಡಿ ನೋಟಿಫಿಕೇಶನ್ ಬಂದದ. ಎಷ್ಟೋ ದಿನದಿಂದ ಈ ನೋಟಿಫಿಕೇಶನ್ ಸಲುವಾಗಿ ನೀವು ರಣಹದ್ದಿನ ತರ ಕಾಯ್ತಾ ಇದ್ರಿ ನೋಡ್ರಿ. 2019 ಆಗಿರ್ತಕ್ಕಂತ ಈ ನೋಟಿಫಿಕೇಶನ್ ಮತ್ತೆ ಹೊಳ್ಳಿ ಇವಾಗ ಆಗ್ಯದ. ಎಷ್ಟು ಪೋಸ್ಟ್ ಅದಾವ ಅಂತಾರ 32,438 ಅದ. ಮತ್ ಇದ್ರೊಳಗ ಈ ಎಕ್ಸಾಮ್ ನೀವು ಬರಿಬೇಕಾದ್ರ ನಿಮ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ನಿಮ್ಗೆ ಏಜ್ ಎಷ್ಟ್ ಇರ್ಬೇಕು, ಮತ್ ಅದ್ರದ ಸೆಲೆಕ್ಷನ್ ಪ್ರೊಸೆಸ್ ಹೆಂಗದ, ಮತ್ತೆ ಎಕ್ಸಾಮ್ ಪ್ಯಾಟರ್ನ್ ಹೆಂಗದ, ಒಂದೊಂದು ಡೀಟೇಲ್ ಆಗಿ ಅಷ್ಟೇ ಶಾರ್ಟ್ ಅಂಡ್ ಸ್ವೀಟ್ ಒಳಗಾಗಿ ನಿಮ್ಗೆ ಇದ್ರೊಳಗೆ ಹೇಳ್ಕೊಡ್ತೀನಿ. ಸ್ವಲ್ಪ ಒಂದ್ 5 ನಿಮಿಷ ಪೇಷನ್ಸ್ ನಿಂದ ಕುಂತ್ ಕೇಳ್ರಿ. ನೋಡ್ರಿ, ಮೊದಲನೇದಾಗಿ ಇಲ್ಲಿ ನಿಮ್ಗೇನ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗೈತಿ ಅಂದ್ರೆ ನೋಡ್ರಿ, ಇವಾಗ ಯಾವಾಗ ಹೇಳಿದ್ರು ಅಂತಾರೆ, ಈ 28-12 ಡಿಸೆಂಬರ್ ಒಳಗೆ ಹೇಳಿದ್ರು ನಾವು ಕನ್ಫರ್ಮ್ ಮಾಡ್ತೀವಿ ಅಂತೇಳಿ. ಬಟ್ ಏನ್ ಮಾಡಿದಾರೆ ಅಂದ್ರೆ ಅದ್ರ ಪ್ರಕಾರ ಈ ಜನವರಿ ಒಳಗ ಅಂದ್ರೆ ಈ 23ನೇ ತಾರೀಕು ಏನ್ ಮಾಡಿದಾರ ಅಂತ ನೋಡ್ರಿ, ಜನವರಿ 23 ಅಂದ್ರೆ ನಾಳೆಯಿಂದ ಈ ಅಪ್ಲಿಕೇಶನ್ ಏನಾಗುತ್ತೆ ಅಂತ ನಿಮ್ದು ಸ್ಟಾರ್ಟ್ ಆಗುತ್ತೆ. ಓಕೆ, ಇಲ್ಲಿ ನೀವು ನಾಳೆಯಿಂದ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಎಲ್ಲಿ ಸ್ಥಾನ ಅಪ್ಲೈ ಮಾಡ್ಬೋದ್ರಿ ಅಂದ್ರಿ ಅಂತಾರ, ಲಾಸ್ಟ್ ಡೇಟ್ ಬಂದ್ಬಿಟ್ಟು 22/2025 ತನ ಮಾಡ್ಬೋದು. ಅಂದ್ರ ಮುಂದಿನ ತಿಂಗಳು ಫೆಬ್ರವರಿ 22ನೇ ತಾರೀಕು ತನ ನೀವು ಅಪ್ಲೈ ಮಾಡ್ಬೋದು. ನೀವ್ ಏನಾರ ಈ ಫೀಸ್ ಪೇ ಮಾಡ್ಬೇಕಂತ ನೋಡ್ರಿ, ಈಗ ಪ್ರೀ ಪೇಮೆಂಟ್ ಅಂದ್ರೆ ನೀವು ಇದನ್ನ ಕಟ್ತಿರ್ತಿರಲ್ಲ, ಅದನ್ನ ಕಟ್ಬೇಕು, ಚಲನ್ ಕಟ್ಬೇಕು ಅಂತಾರ. ಲಾಸ್ಟ್ ಡೇಟ್ ಎಲ್ಲಿ ಐತಿ ಅಂದ್ರೆ 23/2/24 ತನ ಐತಿ. ಓಕೆ, ನೆಕ್ಸ್ಟ್ ಇದಾದ ನಂತರ ನೀವ್ ಏನಾರ ಅಪ್ಲಿಕೇಶನ್ ಹಾಕುವಾಗ ಏನಾರ ಮಿಸ್ಟೇಕ್ಸ್ ಮಾಡಿದ್ರ, ನಿಮ್ದು ಏನಾರ ತಪ್ಪಾಗಿದ್ರ ಅದನ್ನ ಕರೆಕ್ಷನ್ ಮಾಡ್ಕೊಳಕ್ ಕೂಡ ಡೇಟ್ ಬಿಟ್ಟಿದಾರ. ಯಾವಾಗ ಅಂತ ನೋಡ್ರಿ, ಇಲ್ಲಿ ಡೇಟ್ ಅದ 25/2 ಅಲ್ಲಿಂದ 6/3 ಅಂದ್ರ ಇಷ್ಟು ಗ್ಯಾಪ್ ಐತಿ. ಈ ಗ್ಯಾಪ್ ಒಳಗೆ ನಿಮ್ದು ಏನಾರ ಮಿಸ್ಟೇಕ್ ಆಗಿತ್ತು ಅಂತ ನೀವ್ ಏನ್ ಮಾಡ್ಕೋಬಹುದು, ಅಲ್ಲಿ ಚೇಂಜಸ್ ಮಾಡ್ಕೋಬಹುದು. ಇದಾದ ನಂತರ ನೆಕ್ಸ್ಟ್ ಹಂಗಾರೆ ನಮ್ ಕ್ವಾಲಿಫಿಕೇಶನ್ ಏನ್ ಇರ್ಬೇಕ್ರಿ ನೋಡ್ರಿ, ನಿಮ್ದು 10th ಪಾಸ್ ಆಗಿದ್ರೆ ಸಾಕು. 10th ಮತ್ತ ITI. ಸರ್ 10th ಅಷ್ಟೇ ಆಗ್ಬೇಕೇನ್ರಿ? 10th ಆದ ನಂತರ ನಿಮ್ದು ಎನಿ ಡಿಗ್ರಿ ಆದ್ರೂ ನಡೀತದ. ಅಟ್ ಲೀಸ್ಟ್ ನಂದು 10th ಮುಗ್ದೈತ್ರಿ ಸರ್ ಅನ್ನೋರು ನೀವು ಇದನ್ನ ಅಪ್ಲಿಕೇಶನ್ ಹಾಕ್ಬಹುದು. ಸರ್ ನಂದು ITI ಆಗೈತೆ ಅನ್ನೋರು ಕೂಡ ನೀವೇನ್ ಮಾಡ್ಬೋದು ಅಂತ ಈ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಓಕೆ, ಈ 10th ಆದ್ರೆ ಸಾಕು. 10th ಮುಗಿತು ಅಂತಾರ ಅಪ್ಲಿಕೇಶನ್ ನೀವು ಏನ್ ಮಾಡ್ಬೋದು, ಇಲ್ಲಿ ಹಾಕ್ಬಹುದು. ನೆಕ್ಸ್ಟ್ ಇದಾದ ನಂತರ ಇಲ್ಲಿ ನಿಮ್ಗೆ ಏನ್ ಇರ್ಬೇಕಂತ ನೋಡ್ರಿ, ಏಜ್ ಏನೇನ್ ಇರ್ಬೇಕು ನಿಮಗ್. ಜಸ್ಟ್ ಈ ಡೇಟ್ ಅಂದ್ರೆ ನೋಡ್ರಿ, ಈ 1/1/2025 ನಿಮ್ಗೆ ಎಷ್ಟು ಏಜ್ ಆಗಿರ್ಬೇಕಂತಾರ, ಅಟ್ ಲೀಸ್ಟ್ 18 ಏಜ್ ಆಗಿರ್ಬೇಕು ಮತ್ತು 36 ವರ್ಷ ಆಗ್ಬೇಕು. ಸರ್ ಈ 18ರಿಂದ 36 ವರ್ಷ ಐತಿ ಏಜ್. ನೋಡ್ರಿ, ಈ 18ರಿಂದ 36 ವರ್ಷ ಅಂತಾರ. ಸರ್ ನಮ್ದು ಡೇಟ್ ಏನೇನ್ ಆಗಿರ್ಬೇಕು, ಯಾವ ಡೇಟ್ ಒಳಗೆ ನಾವು ಜನಿಸಿರ್ಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ಜಸ್ಟ್ ನೋಡ್ರಿ ಎಷ್ಟು ಪೋಸ್ಟ್ ಅದಾವ ಅಂದ್ರೆ 32,438 ಪೋಸ್ಟ್ ಅದಾವ ಅಂತ ಹೇಳಿನಿ. ಓಕೆ, ಈಗ ನೋಡ್ರಿ ಎಲ್ಲಿ ಡೇಟ್ ಅಂತಾರ, ಈ ಜನರಲ್ ಮತ್ತು ಅಂದ್ರೆ ಅನ್ರಿಸರ್ವ್ ಮತ್ತು EWS ಅಂದ್ರ 2/1/1989 ಒಳಗ್ ಜನಿಸಿರ್ಬೇಕು. ಅಂದ್ರ ಇದಾದ ನಂತರ, ಈ ಡೇಟ್ ಆದ ನಂತರ ಜನಿಸಿರ್ಬೇಕು. ಇನ್ನು ಎಲ್ಲಿ ಸ್ಥಾನ ಅಂತಾರ, ಈ ಡೇಟ್ ಒಳಗಡೆ 2007 ಮುಂಚೆ ಜನಿಸಿರ್ಬೇಕು. ಅಂದ್ರೆ 1/1/2007 ಮುಂಚೆ. ಸರ್ ನನ್ ಡೇಟ್ ಆಫ್ ಬರ್ತ್ 2/1/2007 ಐತ್ರಿ. ನನ್ ಡೇಟ್ ಆಫ್ ಬರ್ತ್ ಎಷ್ಟು ಹೇಳ್ರಿ, 2/1/2007 ಐತಿ ಅಂತಾರ. ನಿಮ್ಗೆ ಈ ಅಪ್ಲಿಕೇಶನ್ ಹಾಕಕ್ ಬರೋದಿಲ್ಲ. ಓಕೆ, ಜಸ್ಟ್ ಈ ಡೇಟ್ ಒಳಗಡೆ ಇರ್ಬೇಕು. ಓಕೆನಾ, ಇದ್ರ ಒಳಗೆ ಐತಿ ಅಂತಾರೆ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಮತ್ತೆ ಇದಕ್ಕಿಂತ ಈ ಇಶ್ಯೂ ಒಳಗೆ ಇರ್ಬೇಕು. ಓಕೆ, ಏಜ್ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಮತ್ ನಿಮಗೆ ಇಲ್ಲಿ ಏಜ್ ರಿಲ್ಯಾಕ್ಸನ್ ಕೂಡ ಅದ. ಏಜ್ ರಿಲ್ಯಾಕ್ಸನ್ ಯಾರ್ಯಾರಿಗೆ ಎಷ್ಟೆಷ್ಟು ಅದ, ಏಜ್ ರಿಲ್ಯಾಕ್ಸನ್ ಯಾರ್ಯಾರಿಗೆ ಎಷ್ಟೆಷ್ಟು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದೇನೆ ನೋಡ್ರಿ, ಡೀಟೇಲ್ ಆಗಿ ಕೊಟ್ಟಿದಾರ. ಯಾರ್ಯಾರಿಗೆ ಅಂತಾರ ನೋಡ್ರಿ, OBC ದವ್ರಿಗೆ ಏನೈತಿ ಅಂತಾರ 3 ವರ್ಷ ರಿಲ್ಯಾಕ್ಸನ್ ಐತಿ. ಇನ್ನು SC/ST ದವ್ರಿಗೆ ಏನೈತಿ ಅಂತಾರ 5 ವರ್ಷ ರಿಲ್ಯಾಕ್ಸನ್ಸ್ ಐತಿ. ಇನ್ನು ಎಕ್ಸ್ ಸರ್ವಿಸ್ ಮನ್ ದವ್ರಿಗೆ ನೋಡ್ರಿ 6 ವರ್ಷ ಐತಿ. ನೆಕ್ಸ್ಟ್ ಅದಾದ ನಂತರ ನೋಡ್ರಿ, ಇಲ್ಲಿ ಅದ್ರೊಳಗ ಮತ್ತೆ ಎಕ್ಸ್ ಸರ್ವಿಸ್ SC ಮತ್ತು ST ಇದ್ರು ಅಂತಾರ. ಮತ್ ಅವ್ರಿಗೆ ಏನೈತಿ ಅಂತ ನೋಡ್ರಿ, ಇಲ್ಲಿ ಈ ಎಕ್ಸ್ ಸರ್ವಿಸ್ ಮನ್ ಅದಾರಲ್ಲ, ಇದ್ರೊಳಗ 6 ವರ್ಷ ಅದ, 3 ವರ್ಷ ಅದ, 8 ವರ್ಷ ಅದ. ಈ 3 ವರ್ಷ ಯಾರಿಗೆ ಅಂತಾರ, ಮತ್ತೆ ಇಲ್ಲಿ ಕಾಸ್ಟ್ ವೈಸ್. ಓಕೆ, ಇಲ್ಲಿ ಯಾರ್ಯಾರಿಗೆ ಯಾವ ಕಾಸ್ಟ್ ಗೆ ಎಷ್ಟು ವರ್ಷ ರಿಲ್ಯಾಕ್ಸನ್ ಐತಿ ಅಂತ ನೋಡ್ಕೊಳ್ರಿ. ಇದಾದ ನಂತರ PWBD. ಓಕೆ, PWBD ದವರಿಗೆ ಅಂದ್ರೆ ಇಲ್ಲಿ ಇವ್ರಿಗೂ ಕೂಡ ಏಜ್ ಯಾರ್ಯಾರಿಗೆ ಎಷ್ಟೆಷ್ಟು ಐತಿ ಅಂತ ಇಲ್ಲಿ ಕೊಟ್ಟಿದಾರೆ. ಡೀಟೇಲ್ ಆಗಿ ನೋಡ್ಕೊಳ್ರಿ ಇದು. ನೆಕ್ಸ್ಟ್ ಇನ್ನೇನಾರ ಅದೇ ಡಿಪಾರ್ಟ್ಮೆಂಟ್ ಒಳಗೆ ವರ್ಕ್ ಮಾಡ್ತಿದ್ರು ಅಂತಾರ, ಅವ್ರಿಗೂ ಕೂಡ ಕ್ಯಾಸ್ಟ್ ವೈಸ್ ಮತ್ತೆ ಏಜ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಇದು ರಿಲ್ಯಾಕ್ಸನ್ ಎಲ್ಲ ಅವ್ರವ್ರ ಏಜ್ ಇಷ್ಟ ಇರ್ಬೇಕು ಅಂತ ಕೊಟ್ಟಿದ್ದಾರೆ. ಓಕೆ, ಇದ್ರನ್ನ ಸ್ವಲ್ಪ ನೋಡ್ಕೊಳ್ರಿ ಯಾರ್ಯಾರ್ದು ಏಜ್ ಎಷ್ಟೆಷ್ಟು ಐತಿ ಅಂತ. ಓಕೆ, ಇನ್ನು ಇದಾದ ನಂತರ ನೆಕ್ಸ್ಟ್ ಮತ್ತೇನು ಅಂತಾರ, ಈ ಇದ್ರದ್ದು ಪ್ರೊಸೆಸ್ ಏನೇನ್ ಅದ ರೀ. ಹಂಗಾರೆ ಇದ್ರದ್ದು ಪ್ರೊಸೆಸ್ ಏನೇನ್ ಐತಿ, ಪ್ರೊಸೆಸ್ ಯಾವ ರೀತಿ ಐತಿ ಹಂಗಾರೆ ಫಸ್ಟ್ ಏನಿರುತ್ತಪ್ಪ ಅಂತಾರ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ನೋಡ್ರಿ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂದ್ರ ಆನ್ಲೈನ್ ನಿಮ್ ಎಕ್ಸಾಮ್ ಇರುತ್ತ. ಅಂದ್ರೆ ಎಕ್ಸಾಮ್ ಒಳಗೆ ಏನೇನ್ ಸಿಲೆಬಸ್ ಇರುತ್ತ,
ಯಾವ್ಯಾವ ಟಾಪಿಕ್ ಓದ್ಬೇಕು ಅದು ನೆಕ್ಸ್ಟ್ ಹೇಳ್ತೀನಿ ನಾನು ಮುಂದ್ ಬರೋದ್ರೊಳಗ. ಸ್ವಲ್ಪ ಪೇಷನ್ಸ್ ಇರ್ಲಿ. ಅಂದ್ರೆ ಫಿಸಿಕಲ್ ಏನೈತಿ ಇದನ್ನು ಹೇಳ್ಕೊಡ್ತೀನಿ. ಫಿಸಿಕಲ್ ಯಾರ್ಯಾರಿಗೆ ಎಷ್ಟೈತಿ, ಮೇಲ್ಗೆ ಎಷ್ಟೈತಿ, ಫಿಮೇಲ್ಗೆ ಎಷ್ಟೈತಿ, ಇನ್ ಡಾಕ್ಯುಮೆಂಟ್ ವೆರಿಫಿಕೇಶನ್, ಆಮೇಲೆ ಮೆಡಿಕಲ್ ಏನೇನೈತಿ ಅನ್ನೋದು ಕೂಡ ನೆಕ್ಸ್ಟ್ ಹೇಳ್ತೀನಿ. ಓಕೆನಾ. ಅಂದ್ರೆ ಈ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಐತಿ. ಫಸ್ಟ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇದ್ರೊಳಗೆ ಯಾರು ಪಾಸ್ ಆಗ್ತೀರಿ, ಆಮೇಲೆ ಫಿಸಿಕಲ್ ಹೋಗ್ತೀರಿ. ಈ ಫಿಸಿಕಲ್ ಯಾರು ಪಾಸ್ ಆಗ್ತೀರಿ, ಆಮೇಲೆ ಇವ್ರು ಏನಾಗ್ತೀರಿ ಅಂತಾರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಮೆಡಿಕಲ್ 1:1 ಒಳಗ ಕಳಿಸ್ತಾರ. ಓಕೆ, ನೆಕ್ಸ್ಟ್ ಇದು ಗೊತ್ತಿರ್ಲಿ. ಕ್ಲಿಯರ್ ಆಗೈತಿ ಅಂತ ಅನ್ಕೊಂತೀನಿ ಸರ್. ಹಂಗಾರೆ ಇದಕ್ಕೆ ಸಿಲೆಬಸ್ ಏನೇನೈತಿ ನೋಡ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ಮತ್ತ ವೆರಿ ಬೆಸ್ಟ್ ಈಸಿ ಎಕ್ಸಾಮ್ ಅಂತ ಕೂಡ ಹೇಳ್ಬಹುದು. ಓಕೆ ನೋಡ್ರಿ, ಕಂಪ್ಯೂಟರ್ ಬೇಸ್ಡ್ ಫಸ್ಟ್ ಏನ್ ಟೆಸ್ಟ್ ಇರುತ್ತಲ್ಲ ಇದ್ರೊಳಗ ನಿಮ್ಗೆ ಏನ್ ಸಿಲೆಬಸ್ ಇರ್ತೈತಿ ಅಂತಾರ ನೋಡ್ರಿ. ಟೋಟಲ್ 90 ನಿಮಿಷ ಟೈಮ್ ಇರುತ್ತ. ಎಷ್ಟು ನಿಮಿಷ ಟೈಮ್ ಇರುತ್ತೆ ಹೇಳ್ರಿ? 90 ನಿಮಿಷ ಅಂದ್ರೆ 1.5 ಅವರ್ ಅಂದ್ರೆ 1.5 ಗಂಟೆ ಟೈಮ್ ಇರುತ್ತ. ಇನ್ನು ಸಿಲೆಬಸ್ ಏನೇನಂತಾರ ಜನರಲ್ ಸೈನ್ಸ್. ನೋಡ್ರಿ, ಸೈನ್ಸ್ ಬಂದ್ಬಿಟ್ಟು ಎಷ್ಟು ಕ್ವಶನ್ಸ್ ಇರ್ತಾವ ಅಂತಾರೆ? 25 ಕ್ವಶನ್ ಇರ್ತಾವ. ಒಂದು ಕ್ವಶನ್ಕು 1 ಮಾರ್ಕ್ಸ್. ಓಕೆ ನೋಡ್ರಿ, 1 ಕ್ವಶನ್ 1 ಮಾರ್ಕ್. ಓಕೆ, ಇಲ್ಲಿ 25 ಅಂದ್ರೆ ಇದ್ರೊಳಗೆ ನಿಮಗ್ ಬಂತು ಫಿಸಿಕ್ಸ್ ಬಂತು, ಕೆಮಿಸ್ಟ್ರಿ ಬಂತು, ಬಯೋ ಬಂತು, ಇವೆಲ್ಲಾನು ಬರ್ತಾವ ಇದ್ರಾಗ. ಬೇಸಿಕ್ ಲೆವೆಲ್ ಇರುತ್ತೆ, 10th ಲೆವೆಲ್ ಅಂತ ಟಫ್ ಏನಿರೋದಿಲ್ಲ. ಇನ್ನು ಮ್ಯಾಥಮೆಟಿಕ್ಸ್ ಎಷ್ಟು ಕ್ವಶನ್ ಇರ್ತಾವ ಅಂತಾರೆ? 25 ಕ್ವಶನ್ 25 ಮಾರ್ಕ್ಸ್. ಜನರಲ್ ಇಂಟೆಲಿಜೆನ್ಸ್ ಅಂದ್ರೆ ಈ ಮ್ಯಾಥಮೆಟಿಕ್ಸ್ ಒಳಗ ಅಂತಾರೆ, ಈಗ ನಾವು ಆಲ್ರೆಡಿ ಈಗ SSC ನಾನು ಕ್ವಶನ್ ಪೇಪರ್ ಬಿಡಿಸಿನಲ್ಲ, ಆಲ್ಮೋಸ್ಟ್ ಇವ್ ಇರ್ತಾವ. ಇನ್ನೊಂದು 4 ಚಾಪ್ಟರ್ ಇದ್ರೊಳಗೆ ಏನಾಗ್ತಾವ ಅಂದ್ರೆ ಒಂದ್ 4ರಿಂದ 5 ಚಾಪ್ಟರ್ ಏನಾಗ್ತಾವ ಅಂತಾರೆ ಆಡ್ ಆಗ್ತಾವ. ಅಂದ್ರೆ ಈ ಅಲ್ಜಿಬ್ರಾ ಆಗಿರ್ಬೋದು, ಟ್ರಿಗ್ನೋಮೆಟ್ರಿ ಆಗಿರ್ಬೋದು, ಸ್ಟಾಟಿಸ್ಟಿಕ್ಸ್ ಆಗಿರ್ಬೋದು, ಅವೇನಾಗ್ತಾವ ಅಂದ್ರೆ ಇದು ಒಂದ್ ಸ್ವಲ್ಪ ಆಡ್ ಆಗ್ತಾವ. ಓಕೆ, ಅವ್ 4 ಟಾಪಿಕ್ ಅಲ್ಲಿ ಒಂದ್ ಇಲ್ಲ ಅಂದ್ರೆ ಒಂದು 4ರಿಂದ 5-6 ಕ್ವಶನ್ಸ್ ಬರೋ ಸಾಧ್ಯತೆ, 4ರಿಂದ 5 ಕ್ವಶನ್ಸ್ ಬರೋ ಸಾಧ್ಯತೆ ಇರ್ತದ. ಓಕೆ, ಇನ್ ನೆಕ್ಸ್ಟ್ ರೀಸನಿಂಗ್ ಬಂದ್ಬಿಟ್ಟು ಸೇಮ್ ಸಿಲೆಬಸ್ ಇರುತ್ತ. ಇಲ್ಲಿ ಎಷ್ಟು ಕ್ವಶನ್ ಇರ್ತಾವ ಅಂದ್ರೆ 30 ಕ್ವಶನ್ ಇರ್ತಾವ. ಇನ್ನು ಜನರಲ್ ಅವೇರ್ನೆಸ್ ಅಂಡ್ ಕರೆಂಟ್ ಅಫೇರ್ಸ್ ವೆರಿ ನೋಡ್ರಿ, ಇಲ್ಲಿ 20 ಕ್ವಶನ್ ಇರ್ತಾವ, 20 ಮಾರ್ಕ್ಸ್. ಜನರಲ್ ಅವೇರ್ನೆಸ್ ಅಂತಾರ ನಿಮ್ದು ಹಿಸ್ಟ್ರಿ ಬಂತು, ಪಾಲಿಟಿ ಬಂತು, ಎಕನಾಮಿಕ್ಸ್ ಬಂತು, ನೆಕ್ಸ್ಟ್ ಜಿಯೋಗ್ರಫಿ ಬಂತು, ಕರೆಂಟ್ ಅಫೇರ್ಸ್ ಅಂದ್ರೆ ಸ್ಟೇಟ್ ಇಂಪಾರ್ಟೆಂಟ್ ಅಂದ್ರೆ ಈ ಕರ್ನಾಟಕ ಅಷ್ಟ ಅಲ್ಲ, ಆಲ್ ಓವರ್ ಇಂಡಿಯಾ ಒಳಗೆ ಏನ್ ಸ್ಟೇಟ್ ಅದಾವ ಎಲ್ಲಾ ಸ್ಟೇಟ್ ಇಂಪಾರ್ಟೆಂಟ್ ಗೊತ್ತಿರ್ಬೇಕು. ಅದ್ರ ಜೊತೆ ಕರೆಂಟ್ ಅಫೇರ್ಸ್ ಅಂದ್ರೆ ಸ್ಪೋರ್ಟ್ಸ್ ಆಗಿರ್ಬೋದು, ಅವಾರ್ಡ್ಸ್ ಆಗಿರ್ಬೋದು, ಇವೆಲ್ಲಾನು ನಿಮ್ಗೆ ಡೀಟೇಲ್ ಆಗಿ ಒಂದ್ ಸ್ವಲ್ಪ ಕರೆಂಟ್ ಅಫೇರ್ಸ್ ನೀವು ಇರ್ಬೇಕು. ಅದ್ರದ್ದು ಏನ್ ಡೀಟೇಲ್ ಸಿಲೆಬಸ್ ಐತಿ ಅನ್ನೋದನ್ನ ನಾ ಟೆಲಿಗ್ರಾಮ್ ಲಿಂಕ್ ಒಳಗ ಹಾಕಿದ್ದೀನಿ. ಓಕೆ, ಟೆಲಿಗ್ರಾಮ್ ಲಿಂಕ್ ಅದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಟೆಲಿಗ್ರಾಮ್ ಲಿಂಕ್ ಅದ. ಟೆಲಿಗ್ರಾಮ್ ಲಿಂಕ್ ಒಳಗ ಈ PDF ಅನ್ನ ಹಾಕಿದ್ದೀನಿ. ನೀವು ಏನ್ ಬೇಕೋ ಅದನ್ನ ಕರೆಕ್ಟ್ ನೀಟಾಗಿ ನೋಡ್ಕೋಬಹುದು. ಓಕೆ, ಟೋಟಲ್ 100 ಮಾರ್ಕ್ಸ್ ಎಷ್ಟು ನಿಮಿಷ ಅಂತಾರ? 90 ನಿಮಿಷ ಇರುತ್ತೆ. ಓಕೆ, ಇನ್ ನೆಕ್ಸ್ಟ್ ಇದಾದ ನಂತರ ಮತ್ತೇನಪ್ಪಾ ಅಂತಾರ ಇದಕ್ ನಾರ್ಮಲೈಸೇಷನ್ ಇರುತ್ತ್ರಿ. ನಾರ್ಮಲೈಸೇಷನ್ ಕಿಂತ ಮುಂಚೆ ಇದಕ್ ನೆಗೆಟಿವ್ ಕೂಡ ಇರುತ್ತ. ನೆಗೆಟಿವ್ ಎಷ್ಟಿರುತ್ತೆ ಅಂತಾರ? 1/3 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಎಷ್ಟು ಹೇಳ್ರಿ? ನೆಗೆಟಿವ್ 1/3 ಅಂದ್ರ 3 ಕ್ವಶನ್ ತಪ್ಪು ಮಾಡಿದ್ರಿ ಅಂತಾರ. 1 ಕ್ವಶನ್ ಒಳಗ ಸರಿಯಾಗಿದ್ರಾಗಿದ್ದು ಒಂದ್ ಏನಾಕೈತಿ ಅಂತಾರ ತಪ್ಪಾಕೈತಿ. ಓಕೆ, ಅಂದ್ರೆ 0.33 ಮಾರ್ಕ್ಸ್ ಕಟ್ ಆಗುತ್ತೆ. 1 ಕ್ವಶನ್ ತಪ್ಪು ಮಾಡಿದ್ರಿ ಅಂತಾರ 0.33 ಮಾರ್ಕ್ಸ್ ಏನಾಗ್ತಾವ ಕಟ್ ಆಗ್ತಿರ್ತಾವ. ಇದು ಗೊತ್ತಿರ್ಲಿ. ಇನ್ ಇದಾದ ನಂತರ ನೋಡ್ರಿ, ಇದಕ್ಕೆ ನೀವು ಏನಾರ ಈಗ ಇದ್ರ ಸಲುವಾಗಿ ನಾನು ಏನ್ ಮಾಡತ್ತೀನಿ ಅಂತಾರೆ ಡೈಲಿ ನಿಮ್ ಕ್ಲಾಸ್ ಅನ್ನ ಮಾಡತ್ತೀನಿ. ನಾನು ಡೈಲಿ ಕ್ಲಾಸ್ ಮಾಡತ್ತೀನಿ. 10 PM ಏನಿರುತ್ತೆ ಅಂತಾರ ಲೈವ್ ಕ್ಲಾಸ್ ಇರುತ್ತ. ಈ SSCGD ಈಗ SSCGD ಮಾಡ್ತಾ ಇದೀನಿ. ಇದಾದ ಕೂಡಲೇ ನಿಮ್ಗೆ ಡೈಲಿ 10 PM ಏನಿರುತ್ತೆ ಅಂತಾರ ಲೈವ್ ಕ್ಲಾಸ್ ಇರುತ್ತ. ನೀವೇನಾರ ಆಫ್ಲೈನ್ ಮತ್ತು ಚಾಪ್ಟರ್ ವೈಸ್ ನಂದು ಕ್ಲಾಸ್ ಬೇಕಾಗಿತ್ತು ಅಂತಾರ ಈಗ ನಾನು ಪ್ರೆಸೆಂಟ್ ನಾನು ಏನ್ ಮಾಡತ್ತೀನಿ ಅಂತಾರ ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ. ಓಕೆ, ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ ಇಲ್ಲಿ ಏನ್ ಮಾಡತ್ತೀನಿ ಅಂತಾರೆ ಈ ಮ್ಯಾಥ್ಸ್ ಗೆ ಸಂಬಂಧಪಟ್ಟಂತೆ ಟೀಚ್ ಮಾಡ್ತಾ ಇದ್ದೀನಿ. ಈ 3ನೇ ತಾರೀಕು ಅಂದ್ರ ಫೆಬ್ರವರಿ 3ನೇ ತಾರೀಕಿನಿಂದ ಏನಾಗತೈತಿ ಅಂತಾರ ಹೊಸ ಬ್ಯಾಚ್ ಸ್ಟಾರ್ಟ್ ಆಗತೈತಿ. ನೀವು ಯಾರು ಅಡ್ಮಿಷನ್ ತಗೊಳ್ಳೋರಿದ್ರಿ ಅಂತಾರ ನಿಮ್ಗೆ ಇಲ್ಲಿ ನಂಬರ್ ಕೂಡ ಕೊಡ್ತೀನಿ. ಈ ನಂಬರ್ ಕಾಂಟ್ಯಾಕ್ಟ್ ಅಂತಂದ್ರ ಯಾರ ಸರ್ ಬೇಕಾಗಿತ್ರಿ, ನಾನು ಕಲಿಬೇಕು, 3 ತಿಂಗಳ ಕೋಚಿಂಗ್ ಮುಗಿಸ್ಕೊಂಡು ಸೆಲ್ಫ್ ಸ್ಟಡಿ ಮಾಡ್ಬೇಕು, ಆಮೇಲೆ ನಾನು ಎಕ್ಸಾಮ್ ಕ್ಲಿಯರ್ ಮಾಡ್ಕೋಬೇಕಂತ ನೋಡ್ರಿ. ಆಲ್ಮೋಸ್ಟ್ ನೀವು ಎಕ್ಸಾಮ್ ಎಷ್ಟು ಬೇಕಲ್ಲ ಅಷ್ಟು ನಾಲೆಜ್ 100% ಸಿಗುತ್ತೆ. 9902593239 ಈ ನಂಬರ್ಗೆ ನೀವು ಕರೆ ಮಾಡಿದ್ರಿ ಅಂತಾರ. ಮತ್ ನಮ್ದು ಯೂಟ್ಯೂಬ್ ಚಾನಲ್ ದಿಂದ ಏನಾರ ಬಂದಿದ್ರಿ ಅಂತಾರ ನಿಮ್ಗೆ ಮತ್ತಲ್ಲಿ ಏನಿರುತ್ತೆ ಅಂತಾರ ಒಂದು 1000 ರೂಪಾಯಿ ಡಿಸ್ಕೌಂಟ್ ಕೂಡ ಇರುತ್ತೆ. ಓಕೆ, ಡಿಸ್ಕೌಂಟ್ ಇದ್ದೇ ಇರುತ್ತೆ. 1000 ರೂಪಾಯಿ ಏನಿರುತ್ತೆ ಹೇಳ್ರಿ? 1000% ಅಲ್ಲ, ಮತ್ ಗಾಬರಾಗಕ್ ಹೋಗ್ಬೇಡ್ರಿ. 1000 ರೂಪಾಯಿ ಏನಿರುತ್ತೆ ಅಂದ್ರೆ ಡಿಸ್ಕೌಂಟ್ ಇರುತ್ತೆ. ಓಕೆ, 1000 ರೂಪಾಯಿ ಡಿಸ್ಕೌಂಟ್ ಕೂಡ ಇರುತ್ತೆ. ಓಕೆ, ಯಾರಿಗಾರ ಇಂಟ್ರೆಸ್ಟ್ ಇತ್ತು ಅಂತಾರ ಫೋನ್ ಮಾಡ್ರಿ. ಕ್ಲಾಸ್ ಅಂಡರ್ಸ್ಟ್ಯಾಂಡ್ ಆಗಕತ್ತಿದ್ದು ಅಂತಾರ ಮಾಡ್ಬೇಕನ್ಸಿತ್ತು ಅಂತಾರ ಆರಾಮಾಗಿ ನೀವು ಸಿಲೆಬಸ್ ಮುಗಿಸ್ಕೊಂಡು ಮತ್ತೆ ಹೊಳ್ಳಿ ರಿವಿಷನ್ ಮಾಡ್ಕೊಂಡು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು. ಇಲ್ಲಿ ಮತ್ ಸೈನ್ಸ್ ಗೆ ಬೇರೆ ಟೀಚರು, ಮುಂದ ಮ್ಯಾಥ್ಸ್ ಗೆ 2 ಜನ ಟೀಚರ್ಸ್ ಅದೀವಿ. ಮುಂದ ಜನರಲ್ ಇಂಟೆಲಿಜೆನ್ಸ್ ಅವ್ರ ಅಂದ್ರೆ ರೀಸನಿಂಗ್ ಇನ್ನೊಬ್ರು ಟೀಚರ್ ಅದಾರ. ಮುಂದ್ ಕರೆಂಟ್ ಅಫೇರ್ಸ್ GK ಗೆ ಅದು ಬೇರೆ ಟೀಚರ್ಸ್. ಬೇರೆ ಟೀಚರ್ಸ್ ನಿಂದ ನಿಮ್ಗೆ ಕರೆಕ್ಟ್ ಸಿಲೆಬಸ್ ಅನ್ನು ಮುಗಿಸ್ಕೊಳ್ಳಿ ಕೊಡ್ತೀವಿ. ಇಂಟ್ರೆಸ್ಟ್ ಇತ್ತು ಅಂತ ನಂಬರ್ ಫೋನ್ ಮಾಡಿ. ಓಕೆ, ಇನ್ ನೆಕ್ಸ್ಟ್ ಇದಾದ ನಂತರ
ಇದಕ್ಕೆ ನಾರ್ಮಲೈಸೇಷನ್ ಇರುತ್ತ ಅಂದ್ರ ನಿಮ್ದ ಎಕ್ಸಾಮ್ ಲೆವೆಲ್ ಹೆಂಗಿರುತ್ತ ಶಿಫ್ಟ್ ವೈಸ್ ಇರ್ತಾವಲ್ಲ ಎಕ್ಸಾಮ್, ಅದಕ್ಕೆ ನಾರ್ಮಲೈಸೇಷನ್ ಕೂಡ ಎಷ್ಟು ಕೊಡ್ತಾರ ಅಂದ್ರೆ ನಿಮ್ದ ಏನ್ ನೋಡ್ತಾರ ಅಂತಾರ ನಿಮ್ದ ಶಿಫ್ಟ್ ಕೂಡ ಈಸಿ ಐತೋ ಟಫ್ ಐತೋ ಅದನ್ನ ನೋಡ್ಕೊಂಡು ನಾರ್ಮಲೈಸೇಷನ್ ಮಾರ್ಕ್ಸ್ ಬರ್ತಾವ. ಅದ್ರ ಜೊತೆಗೆ ಮತ್ ನೀವು ಏನಿರ್ಬೇಕು ಅಂತಾರ ರಾಂಗ್ ಕ್ವಶನ್ ಅಂದ್ರೆ ಈಗ ನೀವು ತಪ್ಪು ಮಾಡ್ತಿರಲ್ಲ, ಏನಿರ್ಬೇಕಂದ್ರೆ ಸಿಂಗಲ್ ಡಿಜಿಟ್ ಇರ್ಬೇಕು, ಅಂದ್ರೆ ತಪ್ಪು ಜಾಸ್ತಿ ಮಾಡಬಾರ್ದು. ಅಂದ್ರೆ ನಿಮ್ದು ಅಕ್ಯುರೇಸಿ ಮೇಲೆ ಕೂಡ ಡಿಪೆಂಡ್ ಆಗಿರ್ತದ. ಅದ್ರ ಜೊತೆಗೆ ನೀವು ಅದೊಂದ್ ಸ್ವಲ್ಪ ನಿಮ್ಗೆ ಅದು ಗೊತ್ತಾಗುತ್ತೆ ನೆಕ್ಸ್ಟ್. ಓಕೆ, ಅದು ಗೊತ್ತಾಗುತ್ತೆ ನಾರ್ಮಲೈಸೇಷನ್. ನೆಕ್ಸ್ಟ್ ಇದಾದ ನಂತರ ಸರಿ ಅಪ್ಲಿಕೇಶನ್ ಹಾಕ್ಬೇಕಾದ್ರ ಅಪ್ಲಿಕೇಶನ್ ಅಮೌಂಟ್ ಎಷ್ಟೈತಿ, ಫೀಸ್ ಎಷ್ಟೈತಿ? ಈ ಫೀಸ್ ನೋಡಿ ಗಾಬರಿ ಹಾಕೋಬೇಡ್ರಿ. ಈ ಸೆಂಟ್ರಲ್ ಗವರ್ಮೆಂಟ್ ಈ RRB ರೈಲ್ವೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಒಳಗೆ ಇದೊಂದು ಬೆಸ್ಟ್ ಅಪಾರ್ಚುನಿಟಿ ಅಂತ ಅನ್ಬೋದು. ಅಂದ್ರೆ ಬೆಸ್ಟ್ ಚಾನ್ಸ್ ಇದು. ಯಾಕಂತಂದ್ರ ಅಪ್ಲಿಕೇಶನ್ ಫೀಸ್ ನೋಡಿ ನೀವು ಗಾಬರಿ ಆಗ್ತೀರಿ. ಎಷ್ಟೈತಿ ಅಪ್ಲಿಕೇಶನ್ ಫೀಸ್? 500 ರೂಪಾಯಿ ಐತಿ. ಬಟ್ ನೀವೇನಾದ್ರು ಒಂದ್ ವೇಳೆ ಎಕ್ಸಾಮ್ ಅನ್ನ ಹೋಗಿ ಅಟೆಂಡ್ ಆದ್ರೆ ಮತ್ ನಿಮ್ ಅಮೌಂಟ್ ಏನಾಗೈತಿ ಅಂತ ರೀಫಂಡ್ ಆಗ್ತದ. ನೋಡ್ರಿ ಹೊಳ್ಳಿ ನಿಮ್ಮಪ್ಪ ಇಲ್ಲಿ 500 ರೂಪಾಯಿ ಐತಿ ಅಲ್ಲ, ಈ 500 ರೂಪಾಯಿ ನೀವು ಹಾಕಿ ಅಪ್ಲಿಕೇಶನ್ ಹಾಕಿರ್ತೀರಿ, ಚಲನ್ ಇಷ್ಟಿದಿರ್ತದ. ಬಟ್ ನೀವು ಎಕ್ಸಾಮ್ ಅಟೆಂಡ್ ಆದ್ರಿ ಅಂತ ಹೊಳ್ಳಿ ನಿಮ್ಗೆ 400 ರೂಪಾಯಿ ಏನಾಕೈತಿ ಅಂತಾರ ರೀಫಂಡ್ ಆಗ್ತದ. 100 ರೂಪಾಯಿ ಅಷ್ಟೇ ಚಲನ್ ಐತಿ ಅಂತ ತಿಳ್ಕೊಳ್ರಿ. ಎಕ್ಸಾಮ್ ನೀವು ಬರದ್ರೆ 400 ರೂಪಾಯಿ ಏನಾಗ್ತಾವ ರೀಫಂಡ್ ಆಗ್ತಾವ. ಇನ್ನು ಅದೇ ಏನಾರ ಕಾಸ್ಟ್ ವೈಸ್ ಅದು ಇದು ಜನರಲ್ ಮತ್ತು OBC ದವರಿಗೆ. ಇನ್ನು SC ಮತ್ತು ST ಮತ್ತ ನೋಡ್ರಿ ಯಾರ್ಯಾರಿಗೆ PWBD ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಎಕ್ಸ್ ಸರ್ವಿಸ್ ಮನ್ ಆಗಿರ್ಬೋದು, ಓಕೆ, ಈ SC ಮತ್ತು ST ಆಗಿರ್ಬೋದು, ಇವ್ರಿಗೆ 250 ರೂಪಾಯಿ ಫೀಸ್ ಐತಿ ಎಕ್ಸಾಮ್ ಫೀ. ಮತ್ ಅಷ್ಟು ನೀವು ಎಕ್ಸಾಮ್ ಅಟೆಂಡ್ ಆದ್ರಿ ಅಂತಾರ ಅಷ್ಟು 250 ರೂಪಾಯಿ ಏನಾಗ್ತಾವ ಅಂತಾರ ಹೊಳ್ಳಿ ರೀಫಂಡ್ ಆಗ್ತಾವ, ನೆನಪಿರ್ಲಿ. ಓಕೆ, ಮತ್ ಹೊಳ್ಳಿ ಏನಾಗ್ತಾವ ಹೇಳ್ರಿ ರೀಫಂಡ್ ಆಗ್ತಾವ. ಇನ್ ನೆಕ್ಸ್ಟ್ ಇದಾದ ನಂತರ ನೋಡ್ರಿ ಇಲ್ಲಿ ಫಿಸಿಕಲ್ ಏನೇನೈತಿ ಹಂಗಾರ ನೋಡ್ರಿ, ನಮ್ಮ ಗಂಡಸೂರಿಗೆ ಫಿಸಿಕಲ್ ಏನೈತಿ, ಈ ಮಹಿಳೆಯರಿಗೆ ಫಿಸಿಕಲ್ ಏನೈತಿ ಅಂತ ಹೇಳಿ ನೋಡೋಣ. ಓಕೆ, ಈ ಮೇಲ್ ಕ್ಯಾಂಡಿಡೇಟ್ಗೆ, ಓಕೆ, ಪುರುಷರಿಗೆ ಏನ್ ಫಿಸಿಕಲ್ ಐತಿ ಅಂತಾರ 35 kg ಭಾರ ಹೊತ್ಕೊಂಡು 2 ನಿಮಿಷದೊಳಗ 100 ಮೀಟರ್ ಓಡ್ಬೇಕು. ಆರಾಮ್ ಹೋಗ್ಬೋದ್ರಿ. 2 ನಿಮಿಷ ರೀ 100 ಮೀಟರ್. ನೀವ್ ಏನಾರ ರನ್ನಿಂಗ್ ಮಾಡಕತ್ತೀರಿ ಅಂತ 10 ರಿಂದ 12 ಸೆಕೆಂಡ್ ಒಳಗ ಆರಾಮ್ ಹೋಗ್ತೀರಿ 100 ಮೀಟರ್ ರನ್ನಿಂಗ್ ಮಾಡ್ಕೊಂತೋದ್ರಿ. 35 kg ಇಟ್ಕೊಂಡು ಆರಾಮ್ ಹೋಗ್ಬೋದು. 35 kg ಇಟ್ಕೊಂಡು ಹೋಗ್ಬೋದು, ಆರಾಮಾಗಿ ಫಿಸಿಕಲ್ ಹೊಡಿತೀರಿ. ಫಿಸಿಕಲ್ ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಏನಂತಾರ ರನ್ ಫಾರ್ ಡಿಸ್ಟೆನ್ಸ್ 1000 ಮೀಟರ್ಸ್ 4 minutes 15 seconds ಇನ್ ಒನ್ ಚಾನ್ಸ್. ಒಂದೇ ಚಾನ್ಸ್ ಇರುತ್ತ, ಹೊಳ್ಳಿ ಚಾನ್ಸ್ ಕೊಡಂಗಿಲ್ಲ. ಅಂದ್ರೆ 1000 ಮೀಟರ್ ಅನ್ನ ಅಂದ್ರೆ 1 ಕಿಲೋಮೀಟರ್ ಅನ್ನ 4 ನಿಮಿಷ 15 ಸೆಕೆಂಡ್ ಒಳಗೆ ಓಡ್ಬೇಕ್ರಿ. ನೋಡ್ರಿ ನೀವು 4 ನಿಮಿಷ ಯಾರು ಅಗ್ನಿವೀರ್ ರ್ಯಾಲಿ ಹೊಡ್ತಿರಲ್ಲ, 4 ನಿಮಿಷ 15 ಸೆಕೆಂಡ್ ಒಳಗೆ 1600 ಮೀಟರ್ ಓಡ್ತೀರಿ. ಬಟ್ ಇಲ್ಲಿ 1000 ಮೀಟರ್ ಅಷ್ಟೇ, 1 ಕಿಲೋಮೀಟರ್ನ ಆರಾಮಾಗಿ ಹೋಗ್ಬೋದು. ಆರಾಮಾಗಿ ಒಂದೇ ಕಾಲ ಓಡ್ಕೊಂತ ಹೋದ್ರು ಹೋಗ್ತೀರಿ. ಓಕೆ, ನೋ ಪ್ರಾಬ್ಲಮ್. ಇನ್ ನೆಕ್ಸ್ಟ್ ಮಹಿಳೆಯರಿಗೆ ಗರ್ಲ್ಸ್ ಗೆ ಏನೇನು ಐತಿ ಅಂತಾರ 20 kg ತಗೊಂಡು 100 ಮೀಟರ್ ಅನ್ನ 2 ನಿಮಿಷ ರೀ. ಅಬ್ಬಬ್ಬ ನೋಡ್ರಿ 20 kg 100 ಮೀಟರ್ 2 ನಿಮಿಷ ಆರಾಮ್ ಹಿಂಗ್ ಇಟ್ಕೊಂಡು ಕುಂಟ್ಕೊಂತ ಹೋಗ್ಬೋದು. ಓಕೆ, ಕುಂಟ್ಕೊಂತ ಹೋದ್ರು ಹೋಗ್ತೀರಿ 2 ನಿಮಿಷ ತನ. ಕ್ಲಿಯರ್? ನೆಕ್ಸ್ಟ್ ಇದಾದ ನಂತರ 1000 ಮೀಟರ್. ಈ 1000 ಮೀಟರ್ ಅನ್ನ 40 ನೋಡ್ರಿ 5 ನಿಮಿಷ 40 ಸೆಕೆಂಡ್. 5 ನಿಮಿಷ 40 ಸೆಕೆಂಡ್ 1 ಕಿಲೋಮೀಟರ್ ಓಡ್ಬೇಕು. ಆರಾಮ್ ಫಾಸ್ಟ್ ಆಗಿ ನಡ್ಕೊಂತ ಹೋದ್ರೆ ಹೋಗ್ತೀರಿ. ಏನು ಫಿಸಿಕಲ್ ಏನ್ ಟಫ್ ಇರೋದಿಲ್ಲ, ಆರಾಮಾಗಿ ಫಿಸಿಕಲ್ ಮಾಡ್ಕೊಂತೀರಿ. ಡೋಂಟ್ ವರಿ. ಓಕೆ, ಇನ್ ಇದಾದ ನಂತರ ಸರಿ ಫಿಸಿಕಲ್ ಆಯ್ತು, ಇನ್ನು ಮೆಡಿಕಲ್ ಹೆಂಗಿರ್ತದ ನೋಡ್ರಿ. ನಿಮ್ಗೆ ಯಾವ್ಯಾವ ಸೆಕ್ಷನ್ಸ್ ಒಳಗ ಏನೇನು ಮೆಡಿಕಲ್ ಇರ್ತದ ಅಂತೇಳಿ ಇಲ್ಲಿ ಡೀಟೇಲ್ ಆಗೈತಿ, ಸ್ವಲ್ಪ ನೋಡ್ಕೊಳ್ರಿ. ಇದಕ್ಕಿಂತ ಹೆಚ್ಚಿನ ಮಾಹಿತಿ ಏನಾರ ಬೇಕಾಗಿತ್ತು ಅಂತಂದ್ರ ಟೆಲಿಗ್ರಾಮ್ ಲಿಂಕ್ ಓಪನ್ ಮಾಡ್ರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಟೆಲಿಗ್ರಾಮ್ ಲಿಂಕ್ ಅದ, ವಾಟ್ಸ್ಆಪ್ ಲಿಂಕ್ ಅದ. ಅಲ್ಲಿ ಓಪನ್ ಮಾಡ್ಕೊಂಡು ಅದ್ರ PDF ಹಾಕಿನಿ. PDF ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಮತ್ತ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಾರ ಯಾರು ಹೊಸದಾಗಿ ಈ ಚಾನಲ್ ನಮಗ್ ಈ ಚಾನಲ್ ಬಂದಿದ್ರಿ ಅಂತಾರ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.